Good morning. Welcome to physics class. In the last period, we studied about some important laws of motion which was explained by Newton, Sir Isaac Newton. On the basis of laws of motion, now inertia of rest, inertia of motion, inertia of direction, more different concept on the basis of first law ಮೇಲೆ ಹೇಳಿದ್ವಿ. ಮೊಮೆಂಟಮ್ ಅಂದ್ರೆ ಏನು ಅಂತ ಓದಿದ್ವಿ. ಮೊಮೆಂಟಮ್ಗೆ ಫಾರ್ಮುಲಾ ಏನು? ಪಿ ಅಂದ್ರೆ ಮೊಮೆಂಟಮ್ ಅಂತ, ಲೀನಿಯರ್ ಮೊಮೆಂಟಮ್ ನಾವೀಗ ಸದ್ಯದ ಮಟ್ಟಿಗೆ ಓದೋದು. P is equal to m into v, that is the product of mass and velocity. ಅದಾದ್ಮೇಲೆ ಸೆಕೆಂಡ್ ಲಾ ನಾವು ಓದಿದ್ವಿ ನೀವು. The rate of change of momentum of a body is directly proportional to the applied force acting on it, that is which is given by mathematical ಫಾರ್ಮುಲಾದಲ್ಲಿ ಕೊಡೋದಾದ್ರೆ ನಾವು F is equal to m into a ಅಂತ ಒಂದು ಡಿರೈವೇಶನ್ ಅನ್ನ ಮಾಡಿದ್ವಿ ಫೋರ್ಸಿಗೆ. ನ್ಯೂಟನ್ಸ್ ಥರ್ಡ್ ಲಾ ಬಗ್ಗೆ ಕೂಡ ಓದ್ಕೊಂಡು ಬಂದಿದ್ವಿ ನಾವು, ಮತ್ತೆ ಫ್ರಿಕ್ಷನ್ ಬಗ್ಗೆ ಕೂಡ ಓದ್ಕೊಂಡು ಬಂದ್ವಿ. ಈಗ ನಾವು ಅದೇ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಕಂಟಿನ್ಯೂಷನ್ ಮಾಡ್ತಾ ಹೋಗೋಣ. ಗ್ರಾವಿಟೇಷನ್ ಕಾನ್ಸೆಪ್ಟ್ ಗೆ ಬರೋಣ ಇವಾಗ. ಇದು ಕೂಡ ನ್ಯೂಟನ್ ನಮಗೆ ಮ್ಯಾಕ್ಸಿಮಮ್ ಆಗಿ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದು, ದಟ್ ಈಸ್ ಗ್ರಾವಿಟೇಷನ್. ಇದರ ಫಂಡಮೆಂಟಲ್ಸ್ ಏನೇನ್ ಬರುತ್ತೆ ಅಂತ ನೋಡೋಣ. ಗ್ರಾವಿಟೇಷನ್ ಅಂದ್ರೆ ಏನು? ಯಾವುದಾದ್ರೂ ಒಂದು ಆಬ್ಜೆಕ್ಟ್ ಇನ್ನೊಂದು ಆಬ್ಜೆಕ್ಟ್ ಅನ್ನ ಅಟ್ರಾಕ್ಟ್ ಮಾಡಿದರೆ, ಅಥವಾ ಈ ಆಬ್ಜೆಕ್ಟ್ ಇದಕ್ಕೆ ಅಟ್ರಾಕ್ಟ್ ಆದ್ರೆ, ದಟ್ ಈಸ್ ಗ್ರಾವಿಟೇಷನ್. ಗುರುತ್ವಾಕರ್ಷಣ ಬಲ, ಗ್ರಾವಿಟೇಷನಲ್ ಫೋರ್ಸ್. ಅರ್ತ್ ಸನ್ನಿನ ಸುತ್ತ ರಿವಾಲ್ವ್ ಆಗ್ತಾ ಇದೆ ಬಿಕಾಸ್ ಆಫ್ ವಾಟ್? ಗ್ರಾವಿಟೇಷನಲ್ ಫೋರ್ಸ್ ಆಫ್ ಸನ್ ಈಸ್ ಮಚ್ ಗ್ರೇಟರ್ ದನ್ ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅರ್ತ್. ಹಾಗಾಗಿ ಅರ್ತ್ ಈಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸಿಮಿಲರ್ಲಿ ಪ್ಲಾನೆಟ್ಸ್ ಆರ್ ಆಲ್ಸೋ ರಿವಾಲ್ವಿಂಗ್ ಅರೌಂಡ್ ದ ಸನ್. ಸನ್ನಿನ ಗ್ರಾವಿಟೇಷನಲ್ ಫೋರ್ಸ್ ಎಲ್ಲಾ ಪ್ಲಾನೆಟ್ಸ್ ಗಿಂತ ಜಾಸ್ತಿ ಇರೋದ್ರಿಂದ ಈ ತರ ನಮ್ಮ ಯೂನಿವರ್ಸ್ ಅಲ್ಲಿ ಇವೊಂದು ಗ್ಯಾಲಕ್ಸೀಸ್ ಆರ್ ಆಲ್ಸೋ ಮೂವಿಂಗ್. ಗ್ಯಾಲಕ್ಸೀಸ್ ಕೂಡ ಮೂವ್ ಆಗ್ತಾ ಇದೆ. ಇನ್ನೊಂದು ಯಾವ್ದು ದೊಡ್ಡ ಗ್ಯಾಲಕ್ಸಿ ಇತ್ತು ಅಂದ್ರೆ ಅದರ ಗ್ರಾವಿಟೇಷನಲ್ ಫೋರ್ಸ್ ಜಾಸ್ತಿ ಇದ್ರೆ, ಬಿಕಾಸ್ ಆಫ್ ದಟ್ ಇನ್ಫ್ಲೂಯೆನ್ಸ್ ಈ ಗ್ಯಾಲಕ್ಸಿನೇ ಕೂಡ ರಿವಾಲ್ವ್ ಆಗ್ತಾ ಇರುತ್ತೆ. ಇಟ್ ಡಿಪೆಂಡ್ಸ್, ಅಂದ್ರೆ ಅವುಗಳ ಮಾಸ್ ಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಫಸ್ಟ್ ಹಾಗಾದ್ರೆ ಅಕಾರ್ಡಿಂಗ್ ಟು ನ್ಯೂಟನ್, ಗ್ರಾವಿಟೇಷನ್ ಅನ್ನೋದು ಒಂದು ಕಾನ್ಸೆಪ್ಟ್ ಗೆ ಒಂದು ಲಾನ ಹೇಳೋಗ್ತಾರೆ ನಮಗೆ ನ್ಯೂಟನ್. ದಟ್ ಈಸ್ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನೋಡಿ, ಇದಕ್ಕೆ ನಾನು ಇನ್ನೊಂದು ಹೆಸರು ಬರೀತೀನಿ. ನ್ಯೂಟನ್ಸ್ ಅಂತ ಬರೆಯೋದ್ರ ಬದಲಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಏನ್ ಸರ್ ಯೂನಿವರ್ಸಲ್ ಅಂತ ಅಂದ್ರೆ? ಗ್ರಾವಿಟೇಷನ್, ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ದಿಸ್ ಲಾ ಈಸ್ ಅಪ್ಲಿಕಬಲ್ ಟು ದ ಯೂನಿವರ್ಸ್. ಬರೀ ಅರ್ಥಿಗಲ್ಲ, ಬರೀ ಸೋಲಾರ್ ಸಿಸ್ಟಮ್ಗಲ್ಲ, ಥ್ರೂಔಟ್ ದ ಯೂನಿವರ್ಸ್ಗೆ ನಾವು ಇದನ್ನ ಅಪ್ಲೈ ಮಾಡಬಹುದು. ಏನ್ ಹೇಳುತ್ತೆ? ಬಹಳ ಸಿಂಪಲ್. ಇದು ಒಂದು ಅರ್ತ್ ಅಂತಾನೆ ಅಸಂಪ್ಷನ್ ಮಾಡ್ಕೊಳ್ಳಿಪ್ಪ. ನಾವಿರೋದು ಅರ್ತ್ ಮೇಲೆ ಅಲ್ವಾ? ಇದನ್ನೇ ನಾನು ಎಕ್ಸಾಂಪಲ್ ತಗೊಂಡ್ಬಿಡ್ತೀನಿ. ದಿಸ್ ಇಸ್ ದ ಅರ್ತ್. ಸೊ ಇಲ್ಲಿ ಅರ್ತ್ ಇಂದ ಇಲ್ಲಿಗೆ ಇರ್ತಕ್ಕಂಥ ಡಿಸ್ಟೆನ್ಸ್, ಇನ್ನೊಂದು ಯಾವುದೋ ಒಂದು ಅನದರ್ ಬಾಡಿ ಇದೆ, ಓಕೆನಾ? ದಿಸ್ ಈಸ್ ಆಫ್ ಸ್ಮಾಲ್ ಎಂ, ಮಾಸ್ ಆಫ್ ಆನ್ ಆಬ್ಜೆಕ್ಟ್. ಇದನ್ನ ಆಬ್ಜೆಕ್ಟ್ ಅಂತ ಕರ್ಕೊಂಡ್ಬಿಡು. ಎನಿ ಆಬ್ಜೆಕ್ಟ್ ಯಾವ್ದಾದ್ರೂ ಆಗಿರ್ಬೋದು. ಸೊ ಇದರ ಮಾಸ್ ಅನ್ನ ಲೆಟ್ ಎಂ ಇ, ಮಾಸ್ ಆಫ್ ದಿ ಅರ್ತ್ ಅಂತ ಅಂದ್ಕೊಂಡ್ರೆ, ಇಫ್ ಡಿ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಬಾಡೀಸ್, ಇವೆರಡರ ನಡುವೆ ಇರ್ತಕ್ಕಂಥ ಡಿಸ್ಟೆನ್ಸ್ ಅನ್ನ ನಾನು ಡಿ ಅಂತ ಕರ್ಕೊಂಡ್ರೆ, ಅಟ್ರಾಕ್ಟಿವ್ ಫೋರ್ಸ್ ಇರುತ್ತಲ್ಲ ಇವೆರಡರ ನಡುವೆ, ಅಂದ್ರೆ ಈ ಅರ್ಥ ಈ ಆಬ್ಜೆಕ್ಟ್ ಅನ್ನ ಅಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಹಾಗಾದ್ರೆ ದಿಸ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಇವುಗಳ ಪ್ರಾಡಕ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇವುಗಳ ಪ್ರಾಡಕ್ಟ್ ಜಾಸ್ತಿ ಇದ್ರೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ, ಇವುಗಳ ಪ್ರಾಡಕ್ಟ್ ಕಡಿಮೆ ಇದ್ರೆ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ. ಓಕೆನಾ? ಅಂದ್ರೆ ಎವ್ರಿ ಪಾರ್ಟಿಕಲ್ ಇನ್ ದ ಯೂನಿವರ್ಸ್ ಅಟ್ರಾಕ್ಟ್ಸ್ ಎವ್ರಿ ಅದರ್ ಪಾರ್ಟಿಕಲ್ ವಿತ್ ಎ ಫೋರ್ಸ್ ಸಚ್ ದಟ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದೇರ್ ಮಾಸಸ್. ಇವುಗಳ ಪ್ರಾಡಕ್ಟ್ ಎಂ ಇ ಅಂದ್ರೆ ಮಾಸ್ ಆಫ್ ಅರ್ತ್ ಇಂಟು ಮಾಸ್ ಆಫ್ ಆಬ್ಜೆಕ್ಟ್, and inversely proportional to square of the distance between them. ಇವುಗಳ ಡಿಸ್ಟೆನ್ಸ್ ಜಾಸ್ತಿ ಆದ್ರೆ ಅಟ್ರಾಕ್ಟಿವ್ ಫೋರ್ಸ್ ಕಡಿಮೆ, ಇವುಗಳ ಡಿಸ್ಟೆನ್ಸ್ ಕಡಿಮೆ ಆದ್ರೆ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ. ಈ ಲಾನ್ನೇ ಲಾ ಆಫ್ ಗ್ರಾವಿಟೇಷನ್ ಅಥವಾ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಥವಾ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ತೀವಿ. ನಾವು ನಮ್ಮ ಫಿಸಿಕ್ಸ್ ಅಲ್ಲಿ ಪರ್ಟಿಕ್ಯುಲರ್ಲಿ ಈ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿದ್ರೆ ಒಂದು ಕಾನ್ಸ್ಟೆಂಟ್ ಆಡ್ ಮಾಡ್ತೀವಿ.
ಓಕೆನಾ. ಅದು ಯಾವ್ದಾದ್ರು ಅಲ್ಲಿ ಜನರಲ್ ಆಗಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಈಸ್ ಪ್ರಪೋರ್ಷನಲ್ ಟು ವೈ ಅಂತ ಇದೆ. ಇಫ್ ಯು ವಾಂಟ್ ಟು ರಿಮೂವ್ ದಿಸ್, ಅಲ್ಲೊಂದು ಈಕ್ವಲ್ಸ್ ಅಂತ ಹಾಕೊಂಡ್ರೆ ಒಂದು ಕಾನ್ಸ್ಟೆಂಟ್ ಆಡ್ ಆಗುತ್ತೆ, ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಅದನ್ನ ಮುಂಚೆನೆ ನಮ್ಮ ಫಿಸಿಸಿಸ್ಟ್ ಗಳು ಎಲ್ಲ ಕೊಟ್ಟೋಗ್ಬಿಟ್ಟಿದ್ದಾರೆ, ನಾವು ಹೊಸದಾಗಿ ಕಂಡುಹಿಡಿಯೋದು ಬೇಕಾಗಿಲ್ಲ. ಅವಾಗ ಇದನ್ನ ಏನಂತ ಬರೀತೀಯ, ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು ವೈ. ಹಾಗೆ ಇಲ್ಲಿ ನೀನು ಈ ಪ್ರಪೋರ್ಷನಾಲಿಟಿ ಸಿಂಬಲ್ ಅನ್ನ ರಿಮೂವ್ ಮಾಡಿ ಈಕ್ವಲ್ಸ್ ಬರೆದ್ರೆ ಏನ್ ಬರಬೇಕು, ಒಂದು ಕಾನ್ಸ್ಟೆಂಟ್ ಬರಬೇಕು. ದಟ್ ಕಾನ್ಸ್ಟೆಂಟ್ ಈಸ್ ಕ್ಯಾಪಿಟಲ್ ಜಿ. Okay, so it is a capital G into mass of earth into mass of an object divided by d square. ಏನ್ ಸರ್ ಹಾಗಾದ್ರೆ ಕ್ಯಾಪಿಟಲ್ ಜಿ ಅಂತಂದ್ರೆ ಇದನ್ನ ಗ್ರಾವಿಟೇಷನಲ್ ಕಾನ್ಸ್ಟಂಟ್ ಅಂತ ಕರಿತೀವಿ. ಇಟ್ ಈಸ್ ಕಾಲ್ಡ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಅದೊಂದು ಕಾನ್ಸ್ಟಂಟ್ ಅಪ್ಪ, ಇದು ಫಿಕ್ಸ್ ವ್ಯಾಲ್ಯೂ. ನೀನು ಇಡೀ ಯೂನಿವರ್ಸ್ ಅಲ್ಲಿ, ನಾಟ್ ಓನ್ಲಿ ಆನ್ ದ ಅರ್ತ್, ಇಡೀ ಯೂನಿವರ್ಸ್ ಅಲ್ಲಿ ನೀವು ಎಲ್ಲೇ ಹೋಗಿ ಈ ವ್ಯಾಲ್ಯೂ ನೀನು ಅಪ್ಲೈ ಮಾಡಿದೆ ಅಂದ್ರೆ ಆ ಮ್ಯಾಥಮೆಟಿಕಲ್ ಫಾರ್ಮ್ ನಿಮಗೆ LHS ಈಕ್ವಲ್ಸ್ RHS ಬರುತ್ತೆ. ಯಾವಾಗ ಮ್ಯಾಥಮೆಟಿಕಲ್ ಫಾರ್ಮ್ ಒಬೇ ಮಾಡುತ್ತೋ ಆಗ ಮಾತ್ರ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಾವು. ದಟ್ ಈಸ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಸುಮ್ಮನೆ ಈಗ ಇದರ ವ್ಯಾಲ್ಯೂ ಹೇಳಿರ್ತೀನಿ, ಪ್ರಾಬಬ್ಲಿ ನೀವು ಓದಿರ್ಬೋದು ಇದನ್ನ ಹೈಸ್ಕೂಲ್ ಅಲ್ಲಿ ಅನ್ಸುತ್ತೆ, 8th ಅಲ್ಲೋ 9th ಅಲ್ಲೋ, ಆದ್ರೂ ಇನ್ನೊಂದ್ಸಲಿ ಹೇಳಿರ್ತೀನಿ. ಇಟ್ಸ್ ವ್ಯಾಲ್ಯೂ ಈಸ್ ನಿಯರ್ಲಿ 6.67 into 10⁻⁻11. ಇದರ ಯೂನಿಟ್ ಬರೀತೀನಿ ನೋಡಿ ನಾನು, ಜಿ ಅಲ್ವಾ ನಾನು ಯೂನಿಟ್ ಬರೀತಾ ಇರೋದು. G is equal to F into D square divided by ME into M0. F ಅಂದ್ರೆ ಫೋರ್ಸ್, ಫೋರ್ಸಿಗೆ ಏನು ನ್ಯೂಟನ್, D ಅಂದ್ರೆ ಡಿಸ್ಟೆನ್ಸ್, D ಸ್ಕ್ವೇರ್ ಇರೋದ್ರಿಂದ ಡಿಸ್ಟೆನ್ಸ್ ಮೀಟರ್, D ಸ್ಕ್ವೇರ್ ಇರೋದ್ರಿಂದ ಮೀಟರ್ ಸ್ಕ್ವೇರ್, ನ್ಯೂಟನ್ ಮೀಟರ್ ಸ್ಕ್ವೇರ್. ಇದು ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಆಯ್ತಲ್ವಾ. ಮಾಸಿಗೆ ಏನು ಕೆಜಿ, ಕೆಜಿ ಇಂಟು ಕೆಜಿ ಡಿವೈಡೆಡ್ ಬೈ ಕೆಜಿ ಸ್ಕ್ವೇರ್. ಅದನ್ನ ಈ ತರ ಬರೀತೀನಿ, ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಓಕೆನಾ. ಸೊ ಇದು ನಿಮಗೆ ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ಸರ್ ಹಾಗಾದ್ರೆ ಇವೆರಡೂ ಬಾಡಿ ಸಿಕ್ಕಾಪಟ್ಟೆ ದೂರ ಇದ್ರೆ ಆಗ್ಲೂ ಅಟ್ರಾಕ್ಟಿವ್ ಫೋರ್ಸ್ ಇರುತ್ತೆ, ಕಡಿಮೆ ಇರುತ್ತೆ. ಓಕೆನಾ. ಈ ಡಿ ಜಾಸ್ತಿ ಆದ್ರೆ ಅಟ್ರಾಕ್ಟಿವ್ ಫೋರ್ಸ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸರ್ ಸಿಕ್ಕಾಪಟ್ಟೆ ಹತ್ರ ಇದ್ರೆ ಅಲ್ಲಿ ನಾವು ಯೋಚನೆ ಮಾಡಬೇಕು. ಈ ಡಿಸ್ಟೆನ್ಸ್ ಏನಾದರೂ ನಿಮಗೆ ಲೆಸ್ ದ್ಯಾನ್ ನ್ಯಾನೋಮೀಟರ್, ನ್ಯಾನೋ ಅಂದ್ರೆ ಎಷ್ಟು, 10⁻⁹. If the distance between the two objects is less than 10⁹ meter, this law does not holds good. ಆಗ ಇಲ್ಲ, ಅಪ್ಲೈ ಆಗಲ್ಲ. ಯಾಕೆ, ಇನ್ ಏನ್ ಅಟ್ರಾಕ್ಟ್ ಮಾಡ್ಕೊಳಕ್ ಸಾಧ್ಯಪ್ಪ? 10⁻⁹ ಮೀಟರ್ ಅಂದ್ರೆ ಇನ್ವಿಸಿಬಲ್, ನಮಗೆ ಕಣ್ಣಿಗೂ ಕಾಣಲ್ಲ, ಅಷ್ಟು ಹತ್ರ ಇರುತ್ತೆ ಅಂತ ಅರ್ಥ ಅಲ್ವಾ. ಮತ್ತೆ ಈ ಡಿಸ್ಟೆನ್ಸ್ ನಿಮಗೆ ಕಡಿಮೆ ಇತ್ತು ಅಂದಾಗ ಈ ಲಾ ನಮಗೆ ಅಪ್ಲೈ ಆಗಲ್ಲ ಅಂತ ಅರ್ಥ. ಹಾಗಾದ್ರೆ ಇದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ನಿಮಗೆ? ಈ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋದು ಈ ಮಾಸ್ ಆಫ್ ದಿ ಅರ್ತ್ ಏನಿದೆಯಲ್ಲ ಇದರ ಮೇಲೆ ಡಿಪೆಂಡ್ ಆಗಿದೆ, ಮತ್ತೆ ಮಾಸ್ ಆಫ್ ಆನ್ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿದೆ. ಇವೆರಡರ ಪ್ರಾಡಕ್ಟ್ ಜಾಸ್ತಿ ಆದ್ರೆ ಅವುಗಳ ಅಟ್ರಾಕ್ಟಿವ್ ಫೋರ್ಸ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಹಾಗಾದ್ರೆ ಇನ್ನ ಒಂದು ವರ್ಡ್ ಅನ್ನು ಮತ್ತೆ ನೆನಪು ಮಾಡ್ಕೊಂಡು ಹೋಗೋಣ ಮುಂದೆ ನಾವು. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. Acceleration due to gravity. ನೋಡಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅನ್ನೋದನ್ನ ನಾವು ಸ್ಮಾಲ್ ಜಿ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಈ ವರ್ಡ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಮೋಷನ್ ಇನ್ 1 ಡೈಮೆನ್ಷನ್ ಇಂದ ಹಿಡಿದು ಇಡೀ ಫಿಸಿಕ್ಸ್ ಅಲ್ಲಿ ತುಂಬಾ ಕಡೆ ಯೂಸ್ ಮಾಡ್ತೀವಿ ಈ ಸ್ಮಾಲ್ ಜಿ ಅನ್ನ. ಇನ್ಮೇಲೆ ನೆನ್ಪಿಡ್ಕೊಳ್ಳಿ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಓಕೆನಾ. ಈಗ ನಾನು ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಹೀಗೆ ಅಂತಂದ್ರೆ ಇಟ್ ಈಸ್ ಬಿಕಾಸ್ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ನಾನು ಒಂದ್ ಕಡೆ ನಿಂತ್ಕೊಂಡಿದ್ದೀನಿ ಆರಾಮಾಗಿ ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ನಾನು ಇಲ್ಲಿ ಇಟ್ಟಿರೋ ಬೋರ್ಡ್ ಹಾಗೆ ನಿಂತಿದೆ ಅಂದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಅಂದ್ರೆ ವಾಟ್ ಈಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ? ದ ಫೋರ್ಸ್ ಆನ್ ದ ಬಾಡೀಸ್ ಬೈ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ದ ಅಟ್ರಾಕ್ಟಿವ್ ಫೋರ್ಸ್ ಬೈ ದ ಅರ್ತ್ ಆನ್ ದ ಬಾಡೀಸ್ ಈಸ್ ಕಾಲ್ಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಇದನ್ನ ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಅಂತೀವಿ. ದ ಅಟ್ರಾಕ್ಟಿವ್ ಫೋರ್ಸ್ ಆನ್ ದ ಬಾಡೀಸ್ ಬೈ ದ ಅರ್ತ್. ಅರ್ತ್ ನಮ್ಮ ಮೇಲೆ ಒಂದು ಆಕ್ಸಿಲರೇಟಿವ್ ಫೋರ್ಸ್ ಇರುತ್ತೆ, ಅಟ್ರಾಕ್ಟಿವ್ ಫೋರ್ಸ್ ಇದೆ ನಮಗೆ. ಹಾಗಾದ್ರೆ ಈ ವ್ಯಾಲ್ಯೂ ಎಷ್ಟು ಸರ್, ನೆನಪಿದೆನಾ? ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ ಇಂಡಿಯಾ ಆರ್ ಪರ್ಟಿಕ್ಯುಲರ್ಲಿ ಇನ್ ಸೌತ್ ಇಂಡಿಯಾ? ಇಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸರ್ ವೆಯ್ಟ್ ಅಂತ ಅಂದ್ರೆ ನಿನ್ ವೆಯ್ಟ್ ಎಷ್ಟು ಅಂತ ಅಂದ್ರೆ ನೀನ್ ಹೇಳ್ತೀಯಪ್ಪ 60 kg. ಆದರೆ ಅದು ನಿನ್ನ ವೆಯ್ಟ್ ವಿತ್ ದ ಹೆಲ್ಪ್ ಆಫ್ ದಿಸ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ.
ಬರೀ ಮಾಸ್ ಆಗಿರೋದಿಲ್ಲ, ಮಾಸಿನ ಜೊತೆ ಜಿ ಬಂದಾಗ ನಿಮಗೆ ಏನಾಗುತ್ತೆ, ವೆಯ್ಟ್ ಆಗತ್ತೆ. ಸೊ ಈಗ ವೆಯ್ಟ್ ಅಪ್ಪ ನಿಮಗೆ W is equal to m into g ಅಂತ ಬರೀತೀವಿ. ಓಕೆ, ಬರೀ ಮಾಸ್ ಅಲ್ಲ, W ಅಂದ್ರೆ ವೆಯ್ಟ್, ವೆಯ್ಟ್ is equal to what, m into g. m ಅಂದ್ರೆ ಏನು, ಮಾಸ್, g ಅಂದ್ರೆ ಏನು, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಈಗ ಬರೋಣಪ್ಪ, ನಿನ್ ವೆಯ್ಟ್ ಎಷ್ಟು, ಒಂದು 45 kg ಅಂತ ಅನ್ಕೊಳ್ಳೋಣ, ಬೇಡ ರೌಂಡ್ ಫಿಗರ್ 50 kg ಅಪ್ಪ, ಯಾರೋ ಒಬ್ರು ಇದ್ದೀರಾ. ಹಾಗಾದ್ರೆ ನಿನ್ನ ಒರಿಜಿನಲ್ ಮಾಸ್ ಎಷ್ಟು ಗೊತ್ತಾ ನಿನಗೆ, ನೀನು ಇವಾಗ ವೆಯ್ಟ್ ಎಷ್ಟು ಹೇಳಿದೆ ನನಗೆ, 50 kg. ಈ ಜಿ ವ್ಯಾಲ್ಯೂ ಎಷ್ಟು, 9.8. ಕ್ರಾಸ್ ಮಲ್ಟಿಪ್ಲೈ ಮಾಡು, 50 ಡಿವೈಡೆಡ್ ಬೈ 9.8. ಓಕೆ, ನಿಯರ್ಲಿ ಸಮಥಿಂಗ್ 5.2 ಸಮಥಿಂಗ್ ಬರುತ್ತೆ ಅಂತ ಇಟ್ಕೊಳ್ಳಿ. ನಿನ್ನ ಮಾಸ್ ಜಸ್ಟ್ 5.2 ಅಷ್ಟೇ. ಅರ್ಥ ಆಗ್ತಾ ಇದೆನಾ? ಅಂದ್ರೆ ದ ಆಕ್ಸಿಲರೇಷನ್ ಗೈನ್ಡ್ ಬೈ ದ ಬಾಡಿ ಬಿಕಾಸ್ ಆಫ್ ದಿ ಅಟ್ರಾಕ್ಟಿವ್ ಫೋರ್ಸ್ ಬೈ ದ ಅರ್ತ್ ಕಂಟಿನ್ಯೂಸ್ಲಿ ಆಕ್ಟ್ ಆಗ್ತಾ ಇರುತ್ತೆ ಎಲ್ಲಾದ್ರ ಮೇಲೆ. ಹಾಗಾಗಿ ನೀನು ಯಾವತ್ತೂ ಕೂಡ ವೆಯ್ಟ್ ಅಂದ್ರೆ m ಇಂಟು ಜಿ ಅಂತಾನೆ ತಗೋಬೇಕೆ ಹೊರತು ಬರೀ m ಅಂತ ತಗೊಳಕ್ಕೆ ಬರಲ್ಲ. ಇವರ್ಡ್ ಇಂಪಾರ್ಟೆಂಟ್, ಇನ್ಮೇಲೆ ನೆನ್ಪಿಡ್ಕೊಳ್ಳಿ. ಈ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ನಿಮಗೆ ಇರೋದ್ರಿಂದ ಮತ್ತಿಲ್ಲಿ ಎರಡು ಕೇಸ್ ಹೇಳ್ಬೋದು. ನೀವು ಲಿಫ್ಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಅಲ್ವಾ, ಲಿಫ್ಟ್ ಅಲ್ಲಿಂದ ಕೆಳಗಡೆಯಿಂದ ಮೇಲ್ಗಡೆ ಹೋಗುವಾಗ ಏನಾಗುತ್ತೆ, ಮೇಲಿಂದ ಕೆಳಗಡೆ ಬರುವಾಗ ಏನಾಗುತ್ತೆ. ಈ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇದೆಯಲ್ಲ, ಇಟ್ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಜಿ ಈಸ್ ಎ ವೆಕ್ಟರ್ ಕ್ವಾಂಟಿಟಿ. ಯಾಕೆ ಅಂದ್ರೆ ಇದು ಆಲ್ವೇಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ ಆಫ್ ದಿ ಅರ್ತ್, ಯಾವಾಗಲೂ ಕೂಡ ಟುವರ್ಡ್ಸ್ ಅರ್ತ್ ಕಡೆ ಇರುತ್ತೆ ಇದರ ಡೈರೆಕ್ಷನ್. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ ಬಿಕಾಸ್ ಇಟ್ಸ್ ಡೈರೆಕ್ಷನ್ ಈಸ್ ಆಲ್ವೇಸ್ ಇನ್ ದ ಡೌನ್ವರ್ಡ್ ಡೈರೆಕ್ಷನ್ ಆಫ್ ದಿ ಅರ್ತ್. ನಾನು ಮೇಲ್ಗಡೆಯಿಂದ ಕೆಳಗಡೆ ಬಂದಾಗ ಲಿಫ್ಟ್ ಅಲ್ಲಿ 14th ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ಗೆ ಬರ್ತಾ ಇದ್ದೀನಿ ಅಂದಾಗ W is equal to ಏನಾಗುತ್ತೆ, ಈಗ ಲಿಫ್ಟ್ ನಿಮಗೆ ಮೇಲ್ಗಡೆಯಿಂದ ಇಲ್ಲಿದೆ ಅಪ್ಪ, ಇಲ್ಲಿಂದ ಇಲ್ಲಿ ಕೆಳಗಡೆ ಬರ್ತಾ ಇದೆ ಅಂತ ಇಟ್ಕೊಳ್ಳಿ. ಆಗ ನಿಮಗೆ ಏನಾಗುತ್ತೆ, W is equal to m into g plus a. ಯಾಕೆ ಅಂದ್ರೆ ಲಿಫ್ಟಿನ ಆಕ್ಸಿಲರೇಷನ್ ಪ್ಲಸ್ ಅರ್ತಿನ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಆಡ್ ಮಾಡಬೇಕಾಗತ್ತೆ, ಡೌನ್ವರ್ಡ್ಸ್ ಜಾಸ್ತಿ ಆಗೋದ್ರಿಂದ. ಆದ್ರೆ ಉಲ್ಟಾ ಅದೇ ಏನಾದ್ರೂ ಲಿಫ್ಟ್ ನಿಮಗೆ ಕೆಳಗಡೆಯಿಂದ ಈ ತರ ಹಿಂಗೆ ಮೇಲ್ಗಡೆ ಹೋಗ್ತಾ ಇದೆ ಅಂತ ಅಂದಾಗ ಇಟ್ ಈಸ್ ಜಿ ಮೈನಸ್ ಎ ಅಂತ ಮಾಡ್ಕೊಂಡು ಎಗೇನೆಸ್ಟ್ ದ ಗ್ರಾವಿಟಿ ಮೇಲೆ ಹೋಗುತ್ತಲ್ಲ ಲಿಫ್ಟ್ ನಿಮಗೆ. ಸೊ ಇಟ್ ಶುಡ್ ಗೇನ್ ಸಮ್ ಆಕ್ಸಿಲರೇಷನ್ ಟು ಗೋ ಅಪ್ವರ್ಡ್ ಅಗೇನೆಸ್ಟ್ ದ ಡೈರೆಕ್ಷನ್ ಆಫ್ ವಾಟ್, ಐ ಮೀನ್ ಅಗೇನೆಸ್ಟ್ ದಿ ಅರ್ತ್ ಗ್ರಾವಿಟಿ. ದಟ್ಸ್ ವೈ ಅದನ್ನ ಜಿ ಮೈನಸ್ ಎ ಅಂತ ಬರ್ಕೊಂತೀವಿ. ಯು ಫೀಲ್, ನಿನಗೆ ಗೊತ್ತಾಗುತ್ತೆ ಲಿಫ್ಟ್ ಅಲ್ಲಿ ಹೋದಾಗ ನೀನ್ ಕೆಳಗಡೆ ಬರುವಾಗ ಮೇಲ್ಗಡೆ ಹೋಗುವಾಗ ನಿನಗೆ ಒಂಥರ ಫೀಲ್ ಆಗುತ್ತೆ. ಓಕೆ, ಸೊ ಇದನ್ನ ನಾವು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ರಿಲೇಷನ್ ಅನ್ನು ನಮಗೆ ಬರ್ಕೋಬೇಕು, ಇಂಪಾರ್ಟೆಂಟ್. ದಟ್ ಈಸ್ ರಿಲೇಷನ್ ಬಿಟ್ವೀನ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಅಂಡ್ ಗ್ರಾವಿಟೇಷನಲ್ ಕಾನ್ಸ್ಟಂಟ್. ಅದು ಬಹಳ ಇಂಪಾರ್ಟೆಂಟ್ ಅಪ್ಪ ನಮಗೆ. ಅಂದ್ರೆ ಯಾವ್ದು ಸರ್ ಹಾಗಾದ್ರೆ, ರಿಲೇಷನ್ ಬಿಟ್ವೀನ್ small g and capital G, relation between acceleration due to gravity and gravitational constant. ಡಿರೈವೇಶನ್ ಎಲ್ಲ ಕಾಲೇಜಲ್ಲಿ ಮಾಡೋಣ ಅಂತ ಡೈರೆಕ್ಟ್ ಆಗಿ ಬರೀತೀನಿ ನಾನು. acceleration due to gravity small g is equal to gm divided by r square. Okay, so this is the relation between small g and capital G. Acceleration due to gravity, ಇದು gravitational constant. Mass of the earth, ಇದು ರೇಡಿಯಸ್ ಆಫ್ ದಿ ಅರ್ತ್. ರೇಡಿಯಸ್ ಆಫ್ ದಿ ಅರ್ತ್ ಏನಿದೆಯಲ್ಲ ನಿಮಗೆ, ಇಟ್ ಈಸ್ ಆಫ್ ದಿ ಆರ್ಡರ್ 6400 ಕಿಲೋಮೀಟರ್. ನೆನಪಲ್ಲಿರಲಿ, ಓಕೆನಾ? ರೇಡಿಯಸ್ ಆಫ್ ದಿ ಅರ್ತ್ ಈಸ್ ಅಬೌಟ್ 6400 ಕಿಲೋಮೀಟರ್ ಇರುತ್ತೆ. ಜಿ ವ್ಯಾಲ್ಯೂ ಅವಾಗಲೇ ನಾನು ನಿಮಗೆ ಹೇಳ್ಬಿಟ್ಟಿದ್ದೆ, ಎಷ್ಟು, 6.67 into 10⁻⁻11 ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೆಜಿ ಸ್ಕ್ವೇರ್. ಸರ್ ಹಾಗಾದ್ರೆ ಅರ್ತಿನ ಮಾಸ್ ಎಷ್ಟು ಸರ್? ನಾನೇನ್ ತಗಡಿಟ್ಟು ತೂಕ ಮಾಡಕ್ಕಾಗತ್ತಾ? ಇಲ್ಲ. ಆದ್ರೂ ಪಾಪ ನಮ್ಮ ಫಿಸಿಸ್ಟ್ ಬೈ ಯೂಸಿಂಗ್ ಸಮ್ ಡಿಫರೆಂಟ್ ಎಕ್ಸ್ಪೆರಿಮೆಂಟ್ ಮಾಸ್ ಆಫ್ ದಿ ಅರ್ತ್ ಅನ್ನು ಕೂಡ ಹೇಳ್ತಾರೆ. ರೇಡಿಯಸ್ ಆಫ್ ದಿ ಅರ್ತ್ ಗೊತ್ತು, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಗೊತ್ತು, ಕ್ಯಾಪಿಟಲ್ ಜಿ ಗೊತ್ತು. ಇದು ಮೂರನ್ನು ಇಟ್ಕೊಂಡ್ರೆ ಮಾಸ್ ಆಫ್ ದಿ ಅರ್ತ್ ಅನ್ನ ಹೇಳ್ಬೋದು. ಇಟ್ ಈಸ್ ಅರೌಂಡ್ 6 into 10⁻24 kg. ಓಕೆನಾ? ದ ಅರೌಂಡ್, ನಾಟ್ ಎಕ್ಸಾಕ್ಟ್ಲಿ ಬಟ್ ಅರೌಂಡ್ ಇರುತ್ತೆ ನಮಗೆ. ಇಟ್ ಈಸ್ ಅರೌಂಡ್ 6 into 10⁻24 kg. ಹಾಗಾದ್ರೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಡಿಪೆಂಡ್ಸ್ ಆನ್ ಯಾವ್ದಾದ್ರ ಮೇಲೆ ಡಿಪೆಂಡ್ ಆಗಿದೆ? ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಮಾಸ್ ಆಫ್ ದಿ ಅರ್ತ್.
ಅಂಡ್ ರೇಡಿಯಸ್ ಆಫ್ ದಿ ಅರ್ತ್. ಮಾಸ್ ಆಫ್ ದಿ ಆಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಅಂದ್ರೆ ನನ್ನ ವೆಯ್ಟ್ ಮೇಲೆ, ನಿನ್ ವೆಯ್ಟ್ ಮೇಲೆ, ಇನ್ನೊಂದು ಯಾವ್ದೋ ನಮ್ಮ ಮನೆ ವೆಯ್ಟ್ ಮೇಲೆ ಡಿಪೆಂಡ್ ಆಗಿಲ್ಲ. ಡಿಪೆಂಡ್ ಆಗಿರೋದು ಯಾವ್ದ್ರ ಮೇಲೆ? ಇದು ಮಾಸ್ ಆಫ್ ದಿ ಅರ್ತ್ ಅಂಡ್ ರೇಡಿಯಸ್ ಆಫ್ ದಿ ಅರ್ತ್. ನೋಡಿ, ಒಂದು ಒಳ್ಳೆ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ ಹೆಂಗ್ ಡಿಪೆಂಡ್ ಆಗಿರುತ್ತೆ ಇದು. ಸಪೋಸ್ ಏನಾದ್ರೂ ನಮಗೆ ಬೈ ಚಾನ್ಸ್ ಹಾಗಲ್ಲ, ಬೈ ಚಾನ್ಸ್ ಮಾಸ್ ಆಫ್ ದಿ ಅರ್ತ್ ಕಡಿಮೆ ಆಗ್ಬಿಡ್ತು. ಮಾಸ್ ಆಫ್ ದಿ ಅರ್ತ್ ಸ್ವಲ್ಪ, ಬಹಳ ಬೇಡ, ಜಸ್ಟ್ ಒಂದು 0.5% ಕಡಿಮೆ ಆಯ್ತು ಅಂತ ಇಟ್ಕೊಳ್ಳಿ. 10⁻24 ಇರೋದು ಏನೋ ಬೈ ಲಾರ್ಜ್ ಸಿಕ್ಕಾಪಟ್ಟೆ ಜೋರು ಮಳೆ ಬಂದು ಮಣ್ಣೆಲ್ಲ ಕೊಚ್ಕೊಂಡು ಹೋಗಿ ನೆಕ್ಸ್ಟ್ ಡೇ ಫುಲ್ ಬಿಸಿಲು ಬಂದು ಆವಿಯಾಗಿ ಹೋಗಿ ಏನೋ ಆಯ್ತು ಅಂತ ಇಟ್ಕೊಳ್ಳಿಪ್ಪ. ಆಗ ಏನಾಗುತ್ತೆ? ಮಾಸ್ ಆಫ್ ದಿ ಅರ್ತ್ ಡಿಕ್ರೀಸ್ ಆದ್ರೆ ಜಿ ವ್ಯಾಲ್ಯೂ ಏನಾಗುತ್ತೆ? ಡಿಕ್ರೀಸ್ ಆಗ್ಲೇಬೇಕು. ಜಿ ವ್ಯಾಲ್ಯೂ ಡಿಕ್ರೀಸ್ ಅಂದ್ರೆ ನಾವೇನು ಡ್ಯೂ ಟು ಅಟ್ರಾಕ್ಟಿವ್ ಫೋರ್ಸ್ ಬೈ ದಿ ಅರ್ತ್ ಆಕ್ಸಲರೇಷನ್ ಗೇನ್ ಮಾಡ್ತೀವಲ್ಲ, ಅದು ಕಡಿಮೆ ಆಗತ್ತೆ. ಯಾವಾಗ ಇದು ಕಡಿಮೆ ಆಗುತ್ತೋ, ಈಗ ಸುಮ್ನೆ ನಾನು ಒಂದು ಸ್ಟೆಪ್ ಇಡ್ಲಿಕ್ಕೆ 1 ಸೆಕೆಂಡ್ ಟೈಮ್ ಅನ್ನ ತಗೊಂತಾ ಇದ್ದೀನಿ. ಓಕೆ, ಐ ಟುಕ್ 1 ಸೆಕೆಂಡ್ ಟು ಕಂಪ್ಲೀಟ್ 1 ಸ್ಟೆಪ್. ಈಗ ನಿನ್ನ ಮನೆಯಿಂದ ನಮ್ಮ ಕಾಲೇಜಿಗೆ ನೀನು ನಡ್ಕೊಂಡು ಬಂದರೆ 10 ನಿಮಿಷ ಅಂತ ಅನ್ಕೊಳ್ಳಿ. ಸುಮ್ನೆ ಇಮೇಜ್ 10 ನಿಮಿಷ ಬೇಕು. ಅದೇ ಏನಾದ್ರೂ ಮಾಸ್ ಆಫ್ ದಿ ಅರ್ತ್ ಕಡಿಮೆ ಆದ್ರೆ, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗಿ, ನೀನು ಒಂದೊಂದು ಸ್ಟೆಪ್ ನೀನಿದೆಯಲ್ಲ ಬಹಳ ಫಾಸ್ಟ್ ಆಗಿ ಇಡ್ತೀಯ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಮ್ಮ ಕಾಲೇಜಿಗೆ ಬರ್ತೀಯ. ಹೆಚ್ಚು ಕಮ್ಮಿ ಆದ್ರೆ ನೀನು ನೆಲದ ಮೇಲೆ ನಿಲ್ಲಕ್ಕೆ ಆಗಲ್ಲ, ಫ್ಲೈ ಮಾಡ್ಕಂತ ಬರ್ಬೇಕು ನಮ್ಮ ಕಾಲೇಜಿಗೆ. ಓಕೆ, ಅಲ್ಲೇ ಫ್ಲೈ ಮಾಡ್ಕಂತಾನೆ ನಿನ್ ಪಾಠ ಕೇಳಬೇಕು, ನಾನು ಫ್ಲೈ ಮಾಡ್ಕಂತಾನೆ ಪಾಠ ಮಾಡ್ಬೇಕಾಗತ್ತೆ. ಯಾಕೆ ಸರ್ ಅಂದ್ರೆ ಇದ್ರದ್ದು ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಕಡಿಮೆ ಆಗ್ಬಿಡ್ತಲ್ಲ. ಇದು ಇರೋದಕ್ಕೇನೆ ನಾವೆಲ್ಲ ಭೂಮಿ ಮೇಲೆ ನಿಂತಿರೋದು, ಆರಾಮಾಗಿ ಓಡಾಡ್ತಾ ಇರೋದು. ಇದು ಕಡಿಮೆ ಆದ್ರೆ ಇದು ಕಡಿಮೆ ಆಗತ್ತೆ. ಹೌ ಬ್ಯೂಟಿಫುಲ್ ಅಲ್ವಾ ವರ್ಲ್ಡ್, ಹೇಗೆ ಚೆನ್ನಾಗಿ ಕ್ರಿಯೇಟ್ ಆಗಿದೆ ನೋಡಿ. ಉಲ್ಟಾ ಅಪ್ಪಿ ತಪ್ಪಿ ಏನಾದ್ರು ಮಾಸ್ ಆಫ್ ದಿ ಅರ್ತ್ ಜಾಸ್ತಿ ಆಗ್ಬಿಡ್ತಪ್ಪ, ಯಾವುದೋ ಸೆಲೆಸ್ಟಿಯಲ್ ಬಾಡೀಸ್ ಗಳೆಲ್ಲ ಬಂದು ಅರ್ತ್ ಮೇಲೆ ಬಿದ್ದು ಅರ್ತಿನ ಮಾಸ್ ಒಂದೇ ಸಲ ಜಾಸ್ತಿ ಆಯ್ತು. ಇಫ್ ದ ಮಾಸ್ ಆಫ್ ದಿ ಅರ್ತ್ ಇನ್ಕ್ರೀಸಸ್, ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಇನ್ಕ್ರೀಸಸ್. ಈ ಇರೋ ಫೋರ್ಸ್ ಜೊತೆಗೆ ಎಕ್ಸ್ಟ್ರಾ ಫೋರ್ಸ್ ಕೊಟ್ಟಂಗೆ ಆಗೇನಾಗತ್ತೆ? ಒಂದು ಸ್ಟೆಪ್ ಇಡಕ್ಕೆ 2 ಅವರ್ಸ್ ಬೇಕು. ನೀವು ನಿಮ್ಮ ಮನೆಯಿಂದ ನಮ್ಮ ಕಾಲೇಜಿಗೆ ಬರಕ್ಕೆ 4 ವರ್ಷ 5 ವರ್ಷ ಬೇಕು. ಓಕೆನಾ? ಅವಾಗ PUC 10 ವರ್ಷ ಉಟ್ಕೊಂತ ಕುತ್ಕೋಬೇಕು ನಾವು. ಹಂಗ ಆಗಲ್ಲ. ಓಕೆ, ಯಾಕೆ ಹೇಳಿದೆ ಅಂದ್ರೆ ಜಸ್ಟ್ ನಿಮಗೆ ಗೊತ್ತಾಗ್ಲಿ ಈ ಕಾನ್ಸೆಪ್ಟ್ಸ್ ನಮಗೆ ಫಿಸಿಕ್ಸ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ. ಸ್ವಲ್ಪ ಏನಾದ್ರು ನಮಗೆ ಈ ನೇಚರ್ ಎಡವಟ್ ಮಾಡಿದ್ರೆ ನಾವೆಲ್ಲ ಎಷ್ಟು ಕಷ್ಟಪಟ್ಟು ಬರ್ಬೇಕಾಗುತ್ತೆ ಅಂತ. So, acceleration due to gravity depends only on mass of the earth and radius of the earth. ಈ ವ್ಯಾಲ್ಯೂಗಳು ಸ್ವಲ್ಪ ಅವಾಗ ನೋಡ್ತಾ ಇದ್ರಿ, ಮುಂದೆ ಚಾಪ್ಟರ್ ಮಾಡಿದಾಗ ಡೀಟೇಲ್ ಆಗಿ ಬೇಕಾಗುತ್ತೆ. ನೆಕ್ಸ್ಟ್, ಇದಾದ್ಮೇಲೆ ನಿಮಗೆ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಎಲ್ಲಾ ಕಡೆ ಒಂದೇ ಇರುತ್ತಾ ಸರ್? ಇಂಡಿಯಾದಲ್ಲಿ ಇದ್ದಂಗೆ ಚೈನಾದಲ್ಲಿ ಇರುತ್ತಾ? ಚೈನಾದಲ್ಲಿ ಇದ್ದಂಗೆ ಅಮೆರಿಕದಲ್ಲಿ ಇರುತ್ತಾ? ಅಮೆರಿಕದಲ್ಲಿ ಇದ್ದಂಗೆ ಜರ್ಮನಿನಲ್ಲಿ ಇರುತ್ತಾ? ಇಟ್ ವೇರೀಸ್. ಅದಕ್ಕೆ ನೀವು ಓದಿರ್ತೀರಾ, ಅರ್ಥ ನಿಮಗೆ ಈ ತರ ಬಲ್ಜ್ ಶೇಪ್ ಅಲ್ಲಿ ಇದೆ ಅಂತ ಅಂದ್ರೆ, ಓಕೆ, ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಕೇಳಿದಿರ ನೀವು. ಈ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಲ್ಲಿ ನಿಮಗೆ ಜಾಸ್ತಿ ಇರುತ್ತೆ. ದ ವ್ಯಾಲ್ಯೂ ಆಫ್ ಜಿ ಈಸ್ ಮೋರ್ ಇನ್ ನಾರ್ತ್ ಪೋಲ್ ಅಂಡ್ ಸೌತ್ ಪೋಲ್ ಆಫ್ ದಿ ಅರ್ತ್. ಯಾಕೆ ಅಂದ್ರೆ ಇಲ್ಲಿ ಕಂಪ್ಯಾರಿಟಿವ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ರೇಡಿಯಸ್ ಕಡಿಮೆ, ನಾಟ್ ಎಕ್ಸಾಕ್ಟ್ ಸರ್ಕಲ್ ಅರ್ತ್ ಇರೋದು. ಹಾಗಾಗಿ ಇಲ್ಲಿ ನಿಮಗೆ ರೇಡಿಯಸ್ ಕಡಿಮೆ ಆಗಿ ಇದರ ವ್ಯಾಲ್ಯೂ ನೋಡಿ, ರೇಡಿಯಸ್ ಕಡಿಮೆ ಇದ್ರೆ ಜಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಒಬ್ಬ ಮನುಷ್ಯನ ವೆಯ್ಟ್ ಇಲ್ಲಿ, ಇದು ಈಕ್ವಟಾರ್ ಲೈನ್ ಅಂತ ಕರಿತೀವಿ. ಈಕ್ವಟಾರ್ ಅಲ್ಲಿ ಇದ್ದಾಗ ಸಪೋಸ್ ಅವನ ವೆಯ್ಟ್ 50 kg ಇದೆ ಅಂತ ಇಟ್ಕೊಳ್ಳಿ. ಇದೇ ಮನುಷ್ಯ ಏನಾದ್ರೂ ಪೋಲಾರ್ ರೀಜನ್ ಆಫ್ ದಿ ಅರ್ತ್ ಕಡೆ ಹೋದ್ರೆ, ಇಲ್ಲಿಗೆ ಬಂದ ಅಂದ್ರೆ ಅವನ ವೆಯ್ಟ್ 60 kg ಆಗಿರ್ಬೋದು. ಸುಮ್ನೆ ನಾಟ್ ಎಕ್ಸಾಕ್ಟ್ಲಿ ಅಷ್ಟೊಂದು ಜಾಸ್ತಿ ಆಗಲ್ಲ, ಒಂದು 52 kg ಆಗಿರ್ಬೋದು. ಅಂದ್ರೆ ಪೋಲ್ ಕಡೆ ಹೋದಂಗೆಲ್ಲ ಏನಾಗುತ್ತೆ? ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಜಾಸ್ತಿ ಆಗುತ್ತೆ ಅಂತ ಅರ್ಥ. ಓಕೆ, ಅದೊಂದು ಕಾನ್ಸೆಪ್ಟ್ ಗೊತ್ತಿರಲಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಇನ್ನೊಂದು 2 ಡೆಫಿನೇಷನ್ ಅನ್ನ ನಾವು ನೋಡ್ಕೊಂಡ್ರೋಣ ಸಾಕು. ಗ್ರಾವಿಟೇಷನ್ ಅಲ್ಲಿ ಒಂದು ಎಸ್ಕೇಪ್ ವೆಲಾಸಿಟಿ, ಓಕೆನಾ, ಮತ್ತೊಂದು ಆರ್ಬಿಟಲ್ ವೆಲಾಸಿಟಿ. ಸರ್, ಎಸ್ಕೇಪ್ ವೆಲಾಸಿಟಿ ಅಂದ್ರೆ ಏನು? ನಾನು ಲೈವ್ ಡಿಸ್ಕಷನ್ ಮಾಡಿದಾಗ ಸುಮಾರು ಜನ ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರಿ. ಎಸ್ಕೇಪ್ ವೆಲಾಸಿಟಿ ಅಂದ್ರೆ ಏನು ಅಂತ ಕೆಲವರು ವ್ಯಾಲ್ಯೂ ಕೂಡ ಹೇಳಿದ್ರಿ. ಓಕೆ, ಅರ್ತಿನ ಗ್ರಾವಿಟೇಷನಲ್ ಫೋರ್ಸ್ ಇಂದ ಒಂದು ಆಬ್ಜೆಕ್ಟ್ ತಪ್ಪಿಸ್ಕೊಂಡು ಹೋಗ್ಬೇಕು ಮತ್ತು ವಾಪಸ್ ಬರಬಾರದು. ಆ ವೆಲಾಸಿಟಿಗೆ ಎಸ್ಕೇಪ್ ವೆಲಾಸಿಟಿ. ದ ಮಿನಿಮಮ್ ವೆಲಾಸಿಟಿ ಫಾರ್ ಅನ್ ಆಬ್ಜೆಕ್ಟ್ to escape from the gravitational pull of the earth.
ಅಂಡ್ ವಿಚ್ ನೆವರ್ ಕಮ್ಸ್ ಬ್ಯಾಕ್, ಮತ್ತೆ ಯಾವತ್ತೂ ಕೂಡ ಅದು ನಮಗೆ ವಾಪಸ್ ಬರಬಾರದು ಅಂತ ಮಿನಿಮಮ್ ವೆಲಾಸಿಟಿಯನ್ನ ನಾವು ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ. ಯಾವಾಗಾದ್ರೆ ಎಷ್ಟಿರುತ್ತೆ ಸರ್ ಅದರ ವ್ಯಾಲ್ಯೂ? The value of escape velocity is 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಿಗೆ 11.2 ಕಿಲೋಮೀಟರ್ ವೆಲಾಸಿಟಿ ಇದ್ರೆ ಅದು ಬಾಡಿ ಎಸ್ಕೇಪ್ ಆಗುತ್ತೆ. ಒನ್ ಥಿಂಗ್ ಏನ್ ಗೊತ್ತಾ ನಿಮಗೆ, ಇಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ. ಎಸ್ಕೇಪ್ ವೆಲಾಸಿಟಿ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ನಿಮಗೆ. ಯಾಕೆಂದ್ರೆ ನೀನು ಯಾವ ಡೈರೆಕ್ಷನ್ ಆಗಾರು ಕಳಿಸು, ಬಟ್ ಇಷ್ಟು ವೆಲಾಸಿಟಿ ಕೊಡ್ಲೇಬೇಕು. ಅದೊಂದು ಪಾಯಿಂಟ್ ನೆನಪಿರ್ಲಿ ನಿಮಗೆ. ಇದಕ್ಕೊಂದು ಫಾರ್ಮುಲಾ ಕೂಡ ನಾವು ಡಿರೈವೇಶನ್ ಮಾಡ್ತೀವಿ ನಿಮಗೆ ಫಸ್ಟ್ ಇಯರ್ PUC ಅಲ್ಲಿ, ವಿಚ್ ಈಸ್ ಗಿವನ್ ಬೈ ಎಸ್ಕೇಪ್ ವೆಲಾಸಿಟಿ ಈಸ್ ಗಿವನ್ ಬೈ ಸ್ಕ್ವೇರ್ ರೂಟ್ ಆಫ್ 2gr, ಅಂದ್ರೆ ರೇಡಿಯಸ್ ಆಫ್ ಅರ್ತ್ ಅಂತ. ಸ್ಮಾಲ್ g ಅಂದ್ರೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಸೊ ಈ ರಿಲೇಷನ್ ಅನ್ನ ಇಟ್ಕೊಂಡು ನೀನು g ವ್ಯಾಲ್ಯೂ 9.8, r ವ್ಯಾಲ್ಯೂ 6400 ಕಿಲೋಮೀಟರ್, ಕಿಲೋ ಅಂದ್ರೆ 10⁻³ ಇದ್ದಂಗೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡು, ಯು ವಿಲ್ ಗೆಟ್ 11.2 ಕಿಲೋಮೀಟರ್ ಪರ್ ಸೆಕೆಂಡ್. ಮನೇಲಿ ಟ್ರೈ ಮಾಡಿ ಬೇಕಾದ್ರೆ ಅದನ್ನ. ಓಕೆನಾ? ಇದು ಎಸ್ಕೇಪ್ ವೆಲಾಸಿಟಿ. ಆರ್ಬಿಟಲ್ ವೆಲಾಸಿಟಿ ಅಂತ ಅಂದ್ರೆ ಏನು? ಸೊ ವಾಟ್ ಈಸ್ ಆರ್ಬಿಟಲ್ ವೆಲಾಸಿಟಿ? It is the minimum velocity for a satellite or celestial body which is required to revolve around the planet or earth in a particular orbit. ಅರ್ಥಿನ ಸುತ್ತ ಅಥವಾ ಯಾವ್ದಾದ್ರು ಒಂದು ಪ್ಲಾನೆಟಿನ ಸುತ್ತ ಪರ್ಟಿಕ್ಯುಲರ್ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗಬೇಕು ಅಂದ್ರೆ ಅದಕ್ಕೂ ಒಂದು ಮಿನಿಮಮ್ ವೆಲಾಸಿಟಿ ಬೇಕು. ಆ ಮಿನಿಮಮ್ ವೆಲಾಸಿಟಿ ಇಲ್ಲ ಅಂದ್ರೆ ಅದೇ ಆರ್ಬಿಟ್ ಅಲ್ಲಿ ಅದು ರಿವಾಲ್ವ್ ಆಗಕ್ಕಾಗಲ್ಲ, ಚೇಂಜ್ ಆಗಿ ಹೋಗ್ಬಿಡುತ್ತೆ. ದಟ್ ಮಿನಿಮಮ್ ವೆಲಾಸಿಟಿ ಈಸ್ ಕಾಲ್ಡ್ ವಾಟ್? ಆರ್ಬಿಟಲ್ ವೆಲಾಸಿಟಿ. ಇದು ನಮ್ಮ ಅರ್ಥಿಗೆ ಬಂದರೆ, ಅರ್ಥಿನ ಆರ್ಬಿಟ್ ಮಾತ್ರ ಇಟ್ಕೊಂಡ್ರೆ ಅರೌಂಡ್, ನನ್ ನೆನಪಿಲ್ಲ ಎಕ್ಸಾಕ್ಟ್ಲಿ, ಅರೌಂಡ್ 7.98 ಕಿಲೋಮೀಟರ್ ಪರ್ ಸೆಕೆಂಡ್ ಇರ್ಬೋದು. ಓಕೆ, ದಟ್ ಈಸ್ ಅರ್ಥಿನ ಆರ್ಬಿಟ್ ಅಲ್ಲಿ ರಿವಾಲ್ವ್ ಆಗಬೇಕು ಕಂಟಿನ್ಯೂಸ್ ಆಗಿ ಅಂತ ಅಂದ್ರೆ ಯು ನೀಡ್ 7.98 ಕಿಲೋಮೀಟರ್ ಪರ್ ಸೆಕೆಂಡ್ ಬೇಕಾಗುತ್ತೆ. ಹಾಗಾದ್ರೆ ಇದಕ್ಕೂ ಕೂಡ ಒಂದು ರಿಲೇಷನ್ ಇದೆ, ವಿಚ್ ಈಸ್ ಗಿವನ್ ಬೈ ರೂಟ್ ಆಫ್ gr. ಇಷ್ಟೇ. ಓಕೆ, ನೋಡಿ ಆರ್ಬಿಟಲ್ ವೆಲಾಸಿಟಿನ v0 ಅಂತ ಬರ್ದಿದ್ದೀನಿ ಓದ್ಲಿಕ್ಕೆ ಈಸಿ ಆಗಲಿ ಅಂತ. ಆರ್ಬಿಟಲ್ ವೆಲಾಸಿಟಿ ರೂಟ್ ಆಫ್ gr, ಎಸ್ಕೇಪ್ ವೆಲಾಸಿಟಿ ರೂಟ್ ಆಫ್ 2gr ಆಗಿರುತ್ತೆ. ಇವೆರಡನ್ನೂ ಕೂಡ ನೀವು ನೆನ್ಪಿಡ್ಕೋಬೇಕು. ಲೇಟರ್ ಸ್ಯಾಟಲೈಟ್ಸ್ ಅಂದ್ರೆ ಏನು ಅಂತ ಗೊತ್ತು ನಿಮಗೆ ಆಲ್ರೆಡಿ. ದೀಸ್ ಆರ್ ದ ಸೆಲೆಸ್ಟಿಯಲ್ ಬಾಡೀಸ್ ವಿಚ್ ರಿವಾಲ್ವ್ಸ್ ಅರೌಂಡ್ ದಿ ವಾಟ್? ಪ್ಲಾನೆಟ್ಸ್. ನ್ಯಾಚುರಲ್ ಸ್ಯಾಟಲೈಟ್ಸ್ ಅಂತ ಇದೆ, ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಇದೆ. ವಾಟ್ ಆರ್ ನ್ಯಾಚುರಲ್ ಸ್ಯಾಟಲೈಟ್ಸ್? ಬೈ ನೇಚರ್ ಇಟ್ ಸೆಲ್ಫ್ ನಮಗೆ ಕ್ರಿಯೇಟ್ ಆಗಿರುತ್ತೆ. ಮೂನ್ ಇಸ್ ಎ ನ್ಯಾಚುರಲ್ ಸ್ಯಾಟಲೈಟ್ ಆಫ್ ಅರ್ತ್. ವಿಚ್ ವಾಸ್ ದ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇನ್ ದ ವರ್ಲ್ಡ್? ಸ್ಪುಟ್ನಿಕ್ ಅಲ್ವಾ? ಆ ಸ್ಪುಟ್ನಿಕ್ 1 ಅಂತ ಅನ್ನೋದು ನಮಗೆ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಆಯ್ತು. ಇಂಡಿಯಾದಲ್ಲಾದ್ರೆ ಆರ್ಯಭಟ ವಾಸ್ ದ ಫಸ್ಟ್ ಆರ್ಟಿಫಿಷಿಯಲ್ ಸ್ಯಾಟಲೈಟ್ ಇನ್ ಇಂಡಿಯಾ. ಸೊ ಅದರಲ್ಲಿ ನಿಮಗೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಅಂತ ಬರುತ್ತೆ. ಇದೊಂದನ್ನ ನೆನಪು ಮಾಡ್ಕೊಳ್ಳೋಣ ಸಾಕು ಇವತ್ತಿಗೆ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಸೊ ವಾಟ್ ಆರ್ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್? ಜಿಯೋ ಅಂದ್ರೆ ಅರ್ತ್, ಸ್ಟೇಷನರಿ ಅಂತ ಅಂದ್ರೆ ನೋಡ್ಲಿಕ್ಕೆ ರೆಸ್ಟ್ ಅಲ್ಲಿ ಇದ್ದಂಗೆ ಇರಬೇಕು ಸ್ಯಾಟಲೈಟ್ಸ್. ದ ಸ್ಯಾಟಲೈಟ್ಸ್ ವಿಚ್ ಹ್ಯಾಸ್ ಸೇಮ್ ಪೀರಿಯಡ್ ಆಫ್ ರೆವಲ್ಯೂಷನ್ ಆಸ್ ದಟ್ ಆಫ್ ದಿ ಅರ್ತ್. ಅರ್ಥಿನ ಪೀರಿಯಡ್ ಆಫ್ ರೆವಲ್ಯೂಷನ್ ಎಷ್ಟಿರುತ್ತೋ ಅಷ್ಟೇ ಟೈಮ್ ಅನ್ನ ಒಂದು ಸ್ಯಾಟಲೈಟ್ ತಗೊಂಡು ಅದೇ ಡೈರೆಕ್ಷನ್ ಅಲ್ಲಿ ಇದ್ರೆ ಆಗ ಅದನ್ನ ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಅಲ್ಲಿಂದ ನೋಡಿದಾಗ ಎರಡು ನಮಗೆ ಈಗ ಎರಡು ಹಿಂಗೆ ಒಟ್ಟಿಗೆ ಹೋಗ್ತಾ ಇದಾವೆ ಅಂತ ಅಂದ್ರೆ ನಮಗೆ ನೋಡ್ಲಿಕ್ಕೆ ಸ್ಟೇಷನರಿ ಅಂತ ಕಾಣುತ್ತೆ. ಹಾಗಾದ್ರೆ ವಾಟ್ ಇಸ್ ದ ಪೀರಿಯಡ್ ಆಫ್ ರೆವಲ್ಯೂಷನ್ ಆಫ್ ದಿ ಅರ್ತ್ ಆನ್ ಇಟ್ಸ್ ಓನ್ ಆಕ್ಸಿಸ್ ತಗೊಂಡ್ರೆ 24 ಅವರ್ಸ್. ಹಾಗಾದ್ರೆ ಇದರ ಒಂದು ಪೀರಿಯಡ್ ಆಫ್ ರೆವಲ್ಯೂಷನ್ ಕೂಡ ಸ್ಯಾಟಲೈಟ್ ಇಂದ ಎಷ್ಟಿರಬೇಕು? 24 ಅವರ್ಸ್ ಇರಬೇಕು. ಆಗ ಅದನ್ನ ನಾವೇನಂತ ಕರಿತೀವಿ? ಜಿಯೋ ಸ್ಟೇಷನರಿ ಸ್ಯಾಟಲೈಟ್. ಇದನ್ನ ಅರ್ತ್ ಇಂದ ನಾವು ನಿಯರ್ಲಿ 36,000 ಕಿಲೋಮೀಟರ್ ಹೈಟ್ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಅರ್ಥಿನ ಸರ್ಫೇಸ್ ಇಂದ 36,000 ಕಿಲೋಮೀಟರ್ ಹೈಟ್ ಅಲ್ಲಿ ಸ್ಯಾಟಲೈಟ್ ರಿವಾಲ್ವ್ ಆಗ್ತಾ ಇದ್ದರೆ ಆಗ ಅದರ ಪೀರಿಯಡ್ ಆಫ್ ರೆವಲ್ಯೂಷನ್ ನಮಗೆ ರೊಟೇಷನ್ ಎಷ್ಟಿರುತ್ತೆ? 24 ಅವರ್ಸ್ ಇರುತ್ತೆ. ಆಗ ಅದು ಜಿಯೋ ಸ್ಟೇಷನರಿ ಸ್ಯಾಟಲೈಟ್ ಆಗಿ ಬಿಹೇವ್ ಮಾಡುತ್ತೆ. ಅಪ್ಲಿಕೇಶನ್ ಏನ್ ಸರ್? 36,000 ಕಿಲೋಮೀಟರ್ ಹೈಟ್ ಅಲ್ಲಿ ಕಳಿಸಿ ಏನ್ ಯೂಸು? ಇವತ್ತು ನೀವು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೀರಾ, ಎಲ್ಲೋ ನಡೀತಕ್ಕಂತ ಲೈವ್ ಕ್ರಿಕೆಟ್ ಅನ್ನ ನೋಡ್ತಾ ಇದ್ದೀರಾ, ಲೈವ್ ನಾವು ಮಾತಾಡ್ತಾ ಇದೀವಿ ಇವತ್ತು ಅಂದ್ರೆ ಇಟ್ ಈಸ್ ಆಲ್ ಬಿಕಾಸ್ ಆಫ್ ಕಮ್ಯುನಿಕೇಶನ್ ಇಂಪ್ರೂವ್ ಆಗಿರೋದು ನಮಗೆ ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಸ್. ಓಕೆನಾ? ಇನ್ನು ವಂಡರ್ಫುಲ್ ಕಾನ್ಸೆಪ್ಟ್ಸ್ ನಮಗೆ PUC ನಲ್ಲಿ ಬರುತ್ತೆ. ಈ ಚಾಪ್ಟರ್ ಮಾಡುವಾಗ ನಾವು ಅದನ್ನ ಡೀಟೇಲ್ ಆಗಿ ನೋಡೋಣಂತೆ. ಓಕೆನಾ? ಸೊ ಇಲ್ಲಿಗೆ ನಿಲ್ಸಿರ್ತೀನಿ. ನಾಳೆ ಕ್ಲಾಸ್ ಅಲ್ಲಿ ನಾವು ಮತ್ತೆ ವರ್ಕ್ ಪವರ್ ಎನರ್ಜಿ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂಟಿಲ್ ಇದನ್ನ ಚೆನ್ನಾಗಿ ಎಲ್ಲರೂ ರಿವಿಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.